ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ಅಪ್ಪನವ್ರಿಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಯಡಿಯೂರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನೀವೆಲ್ಲ ಅಂದ್ಕೊಬೋದು ನಾನು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಂತ. ಹೌದು, ಆವಾಗಲೇ ವಿಡಿಯೋ ಮಾಡೋಕ್ಕಾಗೋದು, ಯಾಕಂದರೆ ಈಗ ನಂಗೆ ಹಾಲಿಡೇಸ್ ಬಂದಿದೆ, ಊರಿಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ಊರಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಬೇಕಾಗಿದೆ. ಒಳಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಅಂದರೆ ದೇವ್ರ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಜನ ಏನು ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ನಾವು ಬಿಡ್ತೀವ ಅಂದು ಒಂದು ಫೋಟೋ. ಪ್ರಸಾದ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದು ಮೆಟ್ಲೆತ್ಕೊಂಡು ನಮ್ಮ ಅಜ್ಜಿ ಮೊದಲೇ ಮೆಟ್ಲೆತ್ತೋದಾಗಲ್ಲ, ಆದರೂ ನಮ್ಮ ಅಜ್ಜಿ ಹೆಂಗೋ ಕಷ್ಟಪಟ್ಟು ಮೆಟ್ಲತ್ತಿ ಈಗ ಪ್ರಸಾದ ತಿನ್ನೋಕ್ಕೆ ಅಂತ ಬಂದ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಷ್ಟೇ ನನ್ನ ಕಣ್ಣಿಗೆ ಕಾಣಿದೆ ಕ್ಯೂಟಾಗಿ ಅಂತಿದೆ. ನಾನು ಹೂ ಅಂದರೆ ಸಾಕು ಹೂ ಅಂತಲೇ ಇತ್ತು. ಅಲ್ಲೇ ಕುದುರೆ ಎಲ್ಲ ಮಾತಾಡಿಸ್ಕೊಂಡು ಇವಾಗ ನಾವು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಸೀತಾರಾಮ ಕಲ್ಯಾಣ ಮಾಡ್ತಾಯಿದ್ರು, ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಅವರವರ ಗ್ರಾಮದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ, ಒಪ್ಕೊಳ್ತೀವಿ. ಆದರೆ ಇಂಥ ಅವಕಾಶ ಖಂಡಿತವಾಗ್ಲೂ ಹಿಂದೆ ನಡೆದಿರಲಿಲ್ಲ ಅಂತ ಕೇಳ್ಪಟ್ಟೆ, ಮುಂದೆ ನಡೆಯುತ್ತೋ ಇರುವ ನಮಗೊಂದು ಗೊತ್ತಿಲ್ಲ. ಈಗಿರೋ ಅವಕಾಶ ವರ್ತಮಾನ ಕಾಲದ ಹಾಗೂ ಭೂತಕಾಲವನ್ನು ಬಿಟ್ಟು ಭವಿಷ್ಯ ಕಾಲದಲ್ಲಿ ಎಲ್ಲರೂ ಸಂತೋಷದಿಂದ ಆಚರಿಸಿದ್ದೇವೆ. ಎಲ್ಲರೂ ಕೂಡ ಖುಷಿಯಾಗಿ ಆಚರಿಸಿದ್ರಲ್ವಾ? ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನ ಮರೆತುಕೊಳ್ಳೋದ್ರಿ, ಕೋಲಾಟ ಆಡ್ರಿ, ಸಂಗೀತ ಆಡ್ರಿ, ಎಲ್ಲವೂ ಭಗವಂತನಿಗೆ ಸಮರ್ಪಣೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ ನಡುವೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಎಳಪಂಥಿ ಜನಗಳು, ಅಭಿವ್ಯಕ್ತಿಗಳು ಅಂತ ಹೇಳ್ತೀವಿ, ಬರೇ ಹಿಂದೂಗಳನ್ನ, ಬರೇ ಹಿಂದುತ್ವದ ದೇವತೆಗಳನ್ನ, ಹಿಂದುತ್ವದ ಆಚರಣೆಗಳನ್ನ ಅವಮಾನ ಮಾಡೋದೇ ಅವರ ಒಂದು ಕಾರ್ಯ, ಅದೇ ಅವರ ಕೆಲಸ. ಈ ಒಂದು ನೃತ್ಯವನ್ನ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮಪ್ಪ ಕಾರ್ ಓಡಿಸ್ತೀನಿ ಅಂತ ಹೇಳ್ತು. ನಮ್ಮಪ್ಪ ಕಾರ್ ಓಡಿಸ್ತಿದ್ದೆ. ಹಾಗೆ ನಾವು ನಮ್ಮ ಹಾಸನ ಹತ್ರ ಇರೋ ಗರುಡ ಡ್ಯಾಮ್ಗೆ ಬಂದಿದ್ದೀವಿ. ಗರುಡ ಡ್ಯಾಮಲ್ಲಿ ಸ್ವಲ್ಪ ನೀರು ಕಡಿಮೆನೇ ಇತ್ತು, ಅಷ್ಟಿರಲಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾನು ಡೈರಿ ಮಿಲ್ಕ್ ತಿನ್ಕೊಂಡು ಕೊನೆಗೂ ನಾವು ಊರಿಗೆ ಬಂದ್ವಿ. ಊರಿಗೆ ಬಂದಷ್ಟೇ ಏನು ಗೊತ್ತಾ ನೆನಪಾಗೋದು? ಏನೂ ಇಲ್ಲ, ಮನೆ ಕ್ಲೀನ್ ಮಾಡೋದು. ಮನೆ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ, ಯಾಕಂದರೆ ಅಷ್ಟು ಡಸ್ಟಿದ್ದಿರುತ್ತೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆ ರಂಗೋಲಿ ಹಾಕ್ತಿದ್ದೆ. ಆಚೆ ರಂಗೋಲಿ ಹಾಕ್ತಿದ್ದರೆ ಬೇಕು ಅಂದ್ಬಿಟ್ಟು ನನ್ನ ರಂಗೋಲಿ ಎಲ್ಲ ಹಾಳು ಮಾಡ್ತಿತ್ತು. ರಂಗೋಲಿನ ಹಾಲು ಅಂತ ಕುಡಿತಿತ್ತು, ಮನೆಗೆ ಹೋಗ್ತಿತ್ತು, ಎಲ್ಲ ತಪ್ಪಿಸಿದ್ದೀನಿ ನಾನು. ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮ ಅಮ್ಮ ಪಾತ್ರೆ ಬೆಳಗಿ ಟೊಮೆಟೊ ಬಾತ್ ಮಾಡೋಕ್ಕೆ ರೆಡಿ ಮಾಡ್ಕೊತಿತ್ತು. ಕೊನೆಗೂ ನಮ್ಮ ಅಮ್ಮ ಟೊಮೆಟೊ ಬಾತ್ ಎಲ್ಲ ಮಾಡಾಯಿತು. ಇವಾಗ ನಮ್ಮಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತು ಮನೆ ಕ್ಲೀನ್ ಮಾಡೋಕ್ಕೆ. ಸ್ವಲ್ಪ ಹಂಗೆ ಕಸ ಗುಡಿಸ್ಬೇಕಿತ್ತಲ್ಲ, ಸೊ ಅದಕ್ಕೆ ನಮ್ಮ ಅಮ್ಮ ಎಲ್ಲಕ್ಕೆ ಹೆಲ್ಪ್ ಮಾಡ್ತು. ಇದು ನೆಕ್ಸ್ಟ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಊರಲ್ಲಿ 3 days ಇದ್ವಿ. ಬೆಳಗ್ಗೆನೇ ಹೋಗ್ಬಿಟ್ಟು ನಮ್ಮ ತೋಟದ ಹತ್ರ ಹೋಗಿದ್ವಿ. ಬೆಳಗ್ಗೆನೇ ಮಳೆ ಬರೋಂಗೆ ಹೋಗ್ಬಿಟ್ಟಿತ್ತು. ಯಾಕೋ ಅದಕ್ಕೆ ನಮ್ಮಮ್ಮ ಮಳೆಗೆ ಬರೋಕ್ಕಿಂತ ಮುಂಚೆ ಪಾತ್ರೆ ಬೆಳಗಿಕ್ಕಿವಿ ಅಂತ ಪಾತ್ರೆ ಬೆಳೀತು. ಸಂಜೆ ಸ್ವಲ್ಪ ಮಾತಾಡೋಣ ನಮ್ಮ ಅಜ್ಜಿ ಜೊತೆ ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನಮ್ಮ ಅಜ್ಜಿ ಉಳಿದ್ರೆ ಕಸ ಗುಡಿಸಿತ್ತು, ಅದಕ್ಕೆ ನಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೆ. ಇವಾಗ ನಾವು ನಮ್ಮ ಚಿಕ್ಕಪ್ಪನ ಮದುವೆಗೆ ಏನೇನೆಲ್ಲ ಗಿಫ್ಟ್ ಬಂದಿದೆ ಬೆಳ್ಳಿ ಎಲ್ಲ ನಮ್ಮ ಅಜ್ಜಿ ತೋರಿಸ್ತಿತ್ತು, ಅದಕ್ಕೆ ನೋಡ್ತಾ ಇದ್ವಿ. ಚೆನ್ನಾಗಿ ಏನೇನು ಬಂದಿದೆ ಅಂತ ನೋಡ್ಕೊಂಡ್ಬಿಟ್ಟು ಇವಾಗ ರಾತ್ರಿ ಆಗಿರೋ ಕಾರಣ ವಾಕ್ ಮಾಡೋಣ, ಊಟ ಆಗಿ ವಾಕ್ ಮಾಡೋಣ ಅಂತ ಬಂದಿದ್ವಿ. ನಾವು ಇರ್ತೀವ, ನಾವು ಯಾರು ಹೇಳಿ ನಮ್ಮ ಅಣ್ಣಂಗೆ ಕ್ಯಾಚೆ ಮಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗೋಲ್ಲ. ಸೊ ನಮ್ಮ ಅಣ್ಣ ಅಲ್ಲೇ ಮಲಗ್ತೀನಿ ಅಂದ, ಹಳೆ ಮನೇಲಿ, ನಮ್ಮ ಅಜ್ಜಿ ಮನೇಲಿ. ಸೊ ಅದಕ್ಕೆ ನಾನಿಲ್ಲ ಅಂತ ತಲೆ ತಿಂತಿದ್ದೆ, ನಮ್ಮ ಮನೆಗೆ ಬಾ ಅಂದ. ಆವಾಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಈ 2 ಪ್ರಾಣಿಗಳು. ಸಾಕಿರೋ ನಾಯಿ ಅಲ್ಲಿ ಮನೆ ಹತ್ರ ಇದ್ದು ಹೇಳಬೇಕು ಅಂದರೆ ನಾನು ಕರೆದಷ್ಟಿಗೆ ಓಡಿ ಬಂದುಬಿಟ್ವು. ಅದಕ್ಕೆ ಮುದ್ದಾಡ್ತಿದ್ದೆ, ಮತ್ತು ನಾನೇ ಹೋಗು ಅಂದೆ, ಅದಕ್ಕೆ ಹೋಗ್ಬಿಟ್ವು. ಅವೆರಡು ನಾಯಿ ನೋಡ್ಕೊಂಡ್ಬಿಟ್ಟು ನಾನು ಮಲ್ಕೊಂಡೆ. ಇದು ನೆಕ್ಸ್ಟ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಊರಿಗೆ ಅಂದರೆ ನಮ್ಮ ಅಪ್ಪನವರಿಗೆ ಇದ್ದಾಗ ಅಷ್ಟೇ ವಿಡಿಯೋ ಮಾಡಿರೋದು. ನನಗೆ ಸಣ್ಣ ಕೋಳಿ ಮರಿಗಳು ಕಾಣಿದ್ವು. ಅಂದರೆ ಇವನ್ನ ಕರೆಂಟಿಂದ ಮನೆ ಮಾಡಿಸಿದ್ದಾರಂತೆ, ಏನೋ ಗೊತ್ತಿಲ್ಲ ನನಗೆ, ಅಂದರೆ ಕರೆಂಟಿಂದನೇ ಮನೆ ಮಾಡಿಸಿರೋದು. ಎಷ್ಟು ಕ್ಯೂಟಾಗಿದೆ ನೋಡಿ.
ನಾವು ಮೆಹಂದಿ ಸೊಪ್ಪು ಕಿತ್ಕೊಂಡಾಗನ ಮತ್ತು ಸ್ವಲ್ಪ ಹೂವು ಬೇಕಿತ್ತು, ಅದಕ್ಕೆ ಕಿತ್ಕೊಂಡೋಗೋಣ ಅಂತ ಬಂದಿದ್ವಿ. ಅಲ್ಲೂ ನನ್ನ ಕಣ್ಣಿಗೆ ಬೆಕ್ಕು ಕಾಣಿಸ್ಬಿಡೋದ, ಅಂದರೆ ನಾನೇನು ಮಾಡಲಿಲ್ಲಪ್ಪ ಬೆಕ್ಕಿಗೆ, ಮೀನ್ಸ್ ನಾನು ವಯಸ್ಸಲ್ಲಿ ಕರೀಲಿಲ್ಲ ಅಂತ ಅರ್ಥ. ಅದೇನು ಮಾಡಲಿಲ್ಲ, ಸುಮ್ಮನೆ ಓಡೋಯ್ತು. ಅದನ್ನು ನೋಡ್ಕೊಂಬಿಟ್ಟು ಇವಾಗ ನಾವು ಮೆಹಂದಿ ಸೊಪ್ಪು ಮತ್ತು ಹೂವು ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಾನು ನೆನ್ನೆ ತೋರಿಸ್ದಂಗೆ ಇಲ್ಲೇ ನಾಯಿ ಮರಿ ಸಾಕಿರೋದು. ಅದಕ್ಕೆ ನಮ್ಮಮ್ಮ ಹೂವು ಬಿಡಿಸ್ಕೊಳ್ಳಿ ಮತ್ತು ಮೆಹಂದಿ ಸೊಪ್ಪು ಕಿತ್ಕೊಳ್ಳಿ, ನಾನು ಮಾತ್ರ ನಾಯಿನ ಮಾತಾಡಿಸ್ಕೊಂಡು ಸ್ವಲ್ಪ ಕೆತ್ತೆ ಮಾಡಿಬಿಡ್ತೀನಿ ಅಂತ ನಾನಂತೂ ನಾಯಿ ಹೊರಟೆಪ್ಪ. ಮೊನ್ನೆ ರಾತ್ರಿ ಬಂದು ಗೊತ್ತಿಲ್ಲ, ಜಾತ್ರೆ ಬಿದ್ದರೆ ಜಾತ್ರೆ. ಹಾಂ ಮೊದಲೇ ಕೇಳಿರ್ತೀಮ್ಮ, ಅದರಲ್ಲೂ ಆ ಕೋಳಿ ಮರಿ ಹಿಡ್ಕೊಂಬಂದ್ಬಿಟ್ಟವನೆ ಅಲ್ಲಿರೋದನ್ನ. ಹೂವು ಎಲ್ಲ ತಂದಿದ್ವಲ್ಲ ಆವಾಗಲೇ ಅದನ್ನೆಲ್ಲ ಮುಡಿಸಿ ಇವಾಗ ಪೂಜೆ ಮಾಡ್ತಾ ಇತ್ತು ನಮ್ಮಮ್ಮ. ನಮ್ಮಪ್ಪ ಕೆಲಸ ಮಾಡ್ಕೊತಿದ್ರೆ ನಮ್ಮಣ್ಣ ಕೆಲಸ ಮಾಡ್ಕೋಬೇಕಲ್ವ, ಅವ್ನು ಮಾಡಲ್ಲ, ಬರೀ ಫೋನ್ ನೋಡ್ತಾನೆ. ಓದು ಅಂದರೆ ಅವ್ನಿಗೆ ಎಕ್ಸಾಮ್ ಹತ್ರ ಬಂತು, ಓದು ಅಂದರೆ ಓದಲ್ಲ ಅವನು. ಎಷ್ಟು ನಮ್ಮಮ್ಮ ಬೈದರೂ ಓದಲ್ಲ ಅಂದರೆ ಓದಲ್ಲ ಅಂತಾನೆ. ನಮ್ಮಮ್ಮನ ಹತ್ರ ಮೊಕ್ಕುಗಿಸ್ಕೊಂಡ ಅದಕ್ಕೂ ನನ್ನೇ ನಂಬಲ್ಲ ಅನ್ನುತ್ತೆ. ಯಾಕೆ ಗೊತ್ತಾ, ನಮ್ಮಣ್ಣ ಮೊಬೈಲ್ ನೋಡ್ತಾನೆ ಅಂದರೆ ನಮ್ಮಮ್ಮ ಕೇಳೋದೇ ಇಲ್ಲ ನಮ್ಮ ಮಗ ಓದ್ಕೋತಾನೆ ಅಂತ ಫುಲ್ಲು ನಂಬಿಕೆ ನಮ್ಮಮ್ಮನ ಮೇಲೆ. ಸೊ ಅದಕ್ಕೆ ನಾನು ಪ್ರೂಫ್ ಸಮೇತ ನಮ್ಮಮ್ಮಂಗೆ ತೋರಿಸಿದ್ದೀನಿ. ಗೊತ್ತಾ, ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ನಮ್ಮಣ್ಣ ಏನು ಮಾಡ್ತಾನೆ ಅಂತ. ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಣ್ಣ ಏನು ಮಾಡಿದ್ದೆ ಗೊತ್ತಾ, ಫೋನ್ ಇಟ್ಕೊಂಡು ನೋಡ್ತಾನೆ ಬಿಟ್ಟು ಮುಚ್ಚಿಕ್ಕಿ. ಸರಿಯಾಗಿದ್ದೆ ನೋಡಿ ನಾನು ಡವ್ ಮಾಡ್ತಾನಲ್ಲ, ಸಿಕ್ಕಾಪಟ್ಟೆ ನಮ್ಮಣ್ಣ ಡವ್ ರಾಜ. ನಿಮಗೆ ಗೊತ್ತಿಲ್ಲ ಅನ್ನೋ, ಅದಕ್ಕೆ ಝೂಮ್ ಮಾಡಿ ಫೋನ್ ನೋಡು. ಅಲ್ಲೇ ಸಂಜೆ ಆಗ್ತಂಗೆ ನಮ್ಮಮ್ಮ ನನಗೆ ಮೆಹಂದಿ ಬಿಡಿಸು ಅಂತ ಹೇಳ್ತು. ಅದಕ್ಕೆ ನಾನು ಈ ಥರ ಮೆಹಂದಿ ಬಿಡಿಸಿದೆ. ಚೆನ್ನಾಗಿದೆಯೋ ಅಂತ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ಅದೇ ನಮ್ಮ ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಹಾಗೆ ಮಧ್ಯಾಹ್ನ ಏನಂತ ಅಂದರೆ ಫೀಸ್ ಕಟ್ಟಬೇಕು ಅಂತ ಹಾಸನಲ್ಲೇ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ. ಎಷ್ಟು ಹೇಳಿದ್ರು ಕೇಳಲಿಲ್ಲ, ಬಟ್ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಇನ್ನೇನು 2 ಡೇಸ್ ಅಷ್ಟೇ ಮತ್ತೆ ಹೋಗ್ತಾಯಿದ್ವಿ ಬೆಂಗಳೂರಿಗೆ. ಆದರೂ ಮಾತೇ ಕೇಳಲಿಲ್ಲ. ಇವತ್ತೇ ಲಾಸ್ಟ್ ಡೇಟು ಅಂತ ನಮ್ಮ ಅಣ್ಣ ಹೊರಟ ಬೆಂಗಳೂರಿಗೆ. ನಮ್ಮಮ್ಮ ವೀಡಿಯೋ ಮಾಡ್ಕೊಂತೈತೆ ನಮ್ಮ ಅಣ್ಣ ಹೋಗ್ತಿರೋದನ್ನ. ಅಂತೂ ಸಿಕ್ಕಾಪಟ್ಟೆ ಅಳು ಬರ್ತಿತ್ತು. ಇನ್ನು 2 ಡೇಸ್ಗೆ ಯಾಕಂತ ಬೆಂಗಳೂರಿಗೆ ಹೋದ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆದರೂ ಬೆಂಗಳೂರಿಗೆ ಹೋಗಿಬಿಟ್ಟ. ಮತ್ತೆ ಬರ್ತಾನೆ ಅಂತ ಸುಮ್ಮನಾದೆ. ಅಂದರೆ ಇವತ್ತೋಗಿ ನೆಕ್ಸ್ಟ್ ಡೇನೇ ಬರ್ತಿದ್ದ. ನಾವು ಕೊನೆಗೂ ಊರಿಗೆ ಬಂದು, ಊರಲ್ಲಿ ಜಾತ್ರೆ ಅಂತ ಊರಿಗೆ ಬಂದು, ಊರಲ್ಲಿ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ರಾತ್ರಿ ಲೈಟಿಂಗ್ಸ್ ಆನ್ ಮಾಡ್ತಾರೆ. ನನ್ನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನನ್ನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮತ್ತೊಂದು ವೀಡಿಯೋಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ.